ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರಮಯೋ. ಇವತ್ತು ನಾವು ನಮ್ಮ ಊರಿಗೆ ಬಂದು ಬಾಡನ್ ಬೇಯಿಸ್ತಾ ಇದ್ದೀವಿ. ನೋಡಿ ಇಲ್ಲಿ ಆಲ್ರೆಡಿ ಈ ಹೋಟ್ಲಲ್ಲಿ ಫ್ರೈ ಮಾಡ್ತಾರಲ್ಲ ಹಂಗೆ ಮಾಡ್ತಾ ಇದ್ದಾರೆ ನಮ್ಮಮ್ಮ ಒಲೆಯಲ್ಲಿ. ಓಕೆ, ಇಲ್ಲಿ ನಮ್ಮಪ್ಪರು ಸೌದೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಇವನು ನನ್ನ ತಮ್ಮ ಆ್ಯಸ್ ಯೂಶುವಲ್. ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಗಾನವಿ ಅಂತ. ಹಾಯ್. ಸಾಕದ ಬರ್ತೈತಿ. ಎಲ್ಲ ಇಲ್ಲಿ ಮುಂದೆಗಡೆ ಚಕ್ಕೆ ಥರ ಐತಿ. ಹಾಂ, ಅದು ಉಂಡೆ ಐತಿ. ಇದು ಮುಂದೆ ತೆಳ್ಳಗೈತಲ್ಲ, ಸ್ವಲ್ಪ ಮಾತ್ರ ಇಲ್ಲಿ ಬಟ್ಟೆ ಇಲ್ಲ ಐತಿ. ಓಕೆ, ನಮ್ಮ ಅಪ್ಪಂಗೆ ಬಟ್ಟೆ ಬೇಕಂತೆ. ಟೇಕ್ ಇಟ್. ಬೆಸ್ಟ್ ಶಾರ್ಟ್ ತಗೊಳಕ್ಕಾಗ್ತಿಲ್ಲ. ಸಾಕಾ? ಹಾಂ, ಸಾಕು. ಒಂದು ಕಡೆ ನಿಧಾನ ಕಳ್ಳಾಡ್ಸೋ, ಜಾಸ್ತಿ ಅಲ್ಲಾಡ್ಸಿದ್ರೆ ಜರುಗ್ಬೋದು. ನಾನು ಎಷ್ಟು ಮೂಸ್ ನೋಡಿಲ್ಲ ಅಡುಗೆ ಮಾಡುವಾಗ ಮಾಡಿಕ ನೋಡಿ ಸಾಕೇನ ಸಾಕಂತೀವಿ. ಇನ್ನು ಬೇಲಿ ಕಳಿಯುತ್ತೀವಿ. ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿದ್ದಲ್ಲ, ಎಲ್ಲ ಫುಲ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಚಕ್ಕೆ ಲವಂಗ ಸ್ವಲ್ಪ ಕಂಟಿ ಇಕ್ಕಿದ್ದೀವಿ ಗಿಡಗಳಿಗೆ. ಆ ಪ್ಲೇಟ್ ಪಕ್ಕಕ್ಕಿಕ್ಕ, ಆ ಪ್ಲೇಟ್ ಪಕ್ಕಕ್ಕಿಕ್ಕ. ಹಂಗೆ ಇವಾಗ ಪಕ್ಕ ಬೇಕು. ಏನು ಕೋಲ್ಗುದ್ಲಿನೇ? ಅದೆಲ್ಲ ಕೊಟ್ಟಿದ್ದೀನಿ, ಮಂಗಮಜ್ಜಿ ಕೊಟ್ಟಿದ್ದು. ಕೋಲ್ಗುದ್ಲಿ ನಾವು ತಂದಿದ್ವಿ. ಅವತ್ತು ಕೊಟ್ಟಿದ್ವಿ. ಹಿಡ್ಕೊಂತೀನಿ ಸ್ವಲ್ಪ ಸೀರೆ ಅಜ್ಜಿನ ಮೇಡಮ್. ಓಕೆ, ನಮ್ಮ ಊರಿನ ಅಜ್ಜಿ ರಂಗಮ್ಮ ಅಜ್ಜಿ. ಹಾಯ್. ನೀವಿದ್ದೀರಮ್ಮ, ಇನ್ನು ಯಾಕೆ ಅವನ ಹಂಗೆ ಅಪ್ಪಯ್ಯ ಅವತ್ತು ಎಂಗೇಜ್ಮೆಂಟ್ ಬಂದು ಸಹ ಅಜ್ಜಿ 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 ಯಾಕೆ ಅಂತ ನಾನಂದ್ರೆ ಸರಿ ಕರೆಕ್ಟಾಗಿ ನಿಂತ ಊಟ ತೆಗಿತೀನಿ ಅಂತಾನೆ ಏಮನ ವಾರ ಕಣಕೊಂಡು ದೊಡ್ಡದು. ಅವರು ಇವರು 6 ತಿಂಗಳು ದೊಡ್ಡದು ಅಲ್ಲಮ್ಮ. ಕೋಮ್ಲವ್ರು ಚೆನ್ನಾಗವ್ರ? ಚೆನ್ನಾಗವ, ಅವರೆಲ್ಲ ಚೆನ್ನಾಗಿ. ಯಾವಾಗ ಇಟ್ಕೊಂಡ್ರು ಫಂಕ್ಷನ್? ಇದು ಮುಳ್ಳಿನ ಸೌದೆ ಅಂತಾರೆ, ಸೀಮೆ ಜಾಲಿ. ಅವಳು ಹಂಗೆ ತೆಗೆದಿದ್ದು ಮೋಹನನ ಮಗಳು. ಇವರು ನಿಮ್ಮ ಅಪ್ಪ ಅಮ್ಮೆ ನಿಮ್ದು ಯಾವ ಊರಮ್ಮ ಅಂದ್ರೆ ನಾನು ಸೀಮೆ ಜಾಲಿ ಕೊಡ್ಲಪ್ರ ಒಂಬಳು. ಹೆಂಗ ಉಕ್ಕಿದೀವಿ. ಅದೇ ಬಾಡ್ ಬೇಯ್ತಾ ಇದೆ ಒಳಗೆ, ದಗ ದಗ ಉರಿತಾ ಇದೆ. ಅಲ್ಲಿ ಕೂಡ ಕೆಲಸ ನೀರಿಲ್ಲ ಬಿಡ. ಸ್ವಲ್ಪ ಸೌದೆ ನೋಡ್ಕೊಂಡು ಬರ್ತೀನಿ. ಅದಕ್ಕೂ ಮುಂಚೆ ನೀರು ನೋಡ್ತೀನಿ. ನೋಡು, ಈ ಒಣಗಿರೋ ಎಡೆಮಟೆನೇ ಇತ್ತು. ಅವನ್ನೇ ಇತ್ತು ಮುಂದೆ ಇದು ಮುರಿದು. ಓಡಾಡ್ರಿ ಇಲ್ವಂತೆ, ಬರೇ ಕಾಲ ಓಡಾಡ್ಬೇಕಂತೆ. ಮೊದ್ಲು ಅವಾಗ ಓಡಾಡ್ತಿತ್ತಲ್ಲ ಸಣ್ಣ ಹುಡುಗನಾಗೆ, ಹಂಗ ಓಡಾಡ್ಬೇಕಂತೆ. ಅಯ್ಯೋ ಅಯ್ಯೋ ಡ್ಯಾನ್ಸ್ ಅಲ್ಲಿ ಹೋಗ್ತಾ ಇದೆ ನಮ್ಮಪ್ಪ. ನೋಡಿ ಅಲ್ಲಿ ಹಳ್ಳಿ ಜನ ಕೂತ್ಕೊಂಡು ಕ್ಯಾಮ್ರಾ ಶಾಟ್ ತಗೋತೀನಿ. ಓಕೆ, ನನ್ನ ತಮ್ಮ ನೀರು ಕುಡಿಯಕ್ಕೆ ಓಡಾಡ್ತಾ ಇದ್ದಾನೆ. 2 ನಾಯಿ ಕಿತ್ತಾಡ್ತಾ ಇದ್ದಾವೆ. ಚಪ್ಪಲಿ ಬಿಟ್ಟು ಓಡಾಡ್ಬೇಡ್ರಿ. ಇಲ್ಲ, ಚಪ್ಪಲಿ ಹಾಕೊಂಡು ಓಡಾಡ್ರಿ. ಬಾರಮ್ಮ, ಹೋಗ್ತೀವಿ ಕಣಪ್ಪ. ಗೊತ್ತಿಲ್ಲ, ಎಲ್ಲ ಕೊಚ್ಕೊಂಡು ಹೋದ್ವಂತೆ. ಹೋದ್ರು, ನಮ್ಮ ಸಂಬಂಧಿಕರು ಹೋದ್ರು. ಇವಾಗ ನಾವು 4 ಜನ ಬಾಡ್ ಬೇಯಿಸ್ತಿದ್ದೀವಿ. ಬ್ಯಾಕ್ ಟು ದ ಟಾಪಿಕ್. ತುಂಬ ಅಂದರೆ ತುಂಬ ಜಾಸ್ತಿ ಡಿಸ್ಟರ್ಬೆನ್ಸ್ ಇತ್ತು ಗೈಸ್, ಬಟ್ ಇಲ್ಲಿಂದ ವಿಡಿಯೋ ಚೆನ್ನಾಗಿ ಮಾಡ್ತೀನಿ, ನೋಡ್ತಿರ್ರಿ.
ಬೆಸ್ಟ್ ಶಾರ್ಟ್ ಸಿಗ್ತಿಲ್ಲ, ಅದೇ ಪ್ರಾಬ್ಲಮ್. ಅಪ್ಪ ಎಲ್ಲಿಂದ ಬರ್ತೈತೆ ನೋಡಿ. ನಮ್ಮ ತೆಂಗಿನ ತೋಟ ಇದೆಲ್ಲ, ನಮ್ಮದೇ ತೆಂಗಿನ ತೋಟ. 360 ಡಿಗ್ರಿ ತೋರಿಸ್ಬಿಡ್ತೀನಿ ನೋಡ್ರಿ. ಅಂದ ಬರೀ ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡು ನನ್ನ ತಮ್ಮನ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳುವ. ಮಮ್ಮಿ ಶಾರ್ಟಿಗೆ ಸೈಡ್ ಬಿಡಬೇಕಿತ್ತು. ನಮ್ಮ ಮಂಗಮ್ಮಜ್ಜಿ ಬರ್ತಾ ಇದೆ. ಇನ್ನೊಬ್ರು ಸಂಬಂಧಿಕರು. ಅಜ್ಜಿ ಅಪ್ಪರ ಮನೆಗೆ ಐತಿ. ನಮ್ಮ ಮಂಗಮ್ಮಜ್ಜಿ ಬಂದರು. ಈಗ ಇಲ್ಲಿ ನಮ್ಮ ಮನೆ ಇದ್ರೆ ಅಲ್ಲೇ ಅಪ್ಪರ ಮನೆ ಅಷ್ಟು ದೂರದಾಗಿದ್ದೀವಿ. ಈಗ ಇಲ್ಲ ಅಷ್ಟೇನ ಅಲ್ಲಿ ಹಚ್ತೀನಿ, ಇಲ್ಲಿ ಅಲ್ಲಿ ಹಚ್ತೀನಿ, ಹಂಗಿರ್ತೀನಿ. ಅಜ್ಜಿ ಎಕ್ಸ್ಕ್ಯೂಸ್ ಮೀ, ಹಾಯ್ ಹೇಳಿ. ಅಲ್ಲಮ್ಮ ನಂದು ಸೀರಿಯಲ್ ಹತ್ತೈತಿ. ನಿನ್ನೆ ನಾ ಫಸ್ಟೇ ಕವರ್ ಮಾಡ್ತಿರೋದು. ಹಾಯ್ ಹಾಯ್. ಅಜ್ಜಿ ಇಂದ್ಲು ವಿಡಿಯೋದಾಗ ಐತೆ, ನೀನು ಯೂಟ್ಯೂಬಾಗ ಅಪ್ಲೋಡ್ ಇವತ್ತು ಬಂದಿದ್ದೀರ ಎಷ್ಟು ದಿನ ಆಯ್ತು. ಇಲ್ಲ ಮಧ್ಯೆ ಒಂದ್ಸಲಿ 2 ಸಲ ಬಂದು ನೀನು ಇರಲಿಲ್ಲ ಮನೆತೆಗೆ. ನೀನು ಇರಲಿಲ್ಲ, ಊರಿಗೇನೋ ಹೋಗಿದ್ದೆ. ಹೋಗಿ ಚಿತ್ರಾನ್ನ ಎಲ್ಲ ಮಾಡ್ಕೊಂಡ್ ಬಂದಿದ್ದೆ ಒಂದೇ ಸಲ. ನಿನ್ನ ಮಗನೂ ತಡ್ಕೊಂಡಲ್ಲ, ಯಾರು ಬೆಳಗ್ಗೆ ಊರಕ್ಕೆ ಹೋಗಿ ಈರುಳ್ಳಿ ಒಂದು ನೋಡಿ ನಮ್ಮಪ್ಪ ಮಣ್ಣೇನು ಬಂದು ನಮ್ಮಪ್ಪನು ಇಲ್ಲಿ ಬಂದು ಕುತ್ಕೊಳ್ರಿ. ಯಪ್ಪ ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ಕುತ್ಕೊಳ್ರಿ, ವಿಡಿಯೋ ಮಾಡೋಣ. ಯಾರು ಬರ್ರಿ, ಕ್ಯಾಮ್ರಾ ಕೊಡಿ. ಡ್ರಮ್ ಹೊಡಿಬೇಡ್ರಿ, ಡಿಸ್ಟರ್ಬ್ ಆಗುತ್ತೆ. ಇನ್ನೊಂಚೂರು ಹಿಂದಕ್ಕಾದ್ರೆ ಚೆನ್ನಾಗಿರ್ತದೇನೋ. ಮೂರು ನಾಯಿ ಗೈಸ್. ನಾಯಿಗಳಂತೂ ಸಖತ್ತಾಗಿದೆ ಇಲ್ಲಿ. ನಾವು ಚಿಕನ್ ತಂದಿದ್ದೀವಿ ಅಂತ ನೋಡಿಬಿಟ್ಟು ಫುಲ್ಲು ಸುತ್ತಮುತ್ತ ಅಲ್ಲಿ ನೋಡಿ ಗ್ರೀನ್ ಕಲರ್ ಕವರ್ ಕಾಣ್ತಾ ಇದೆಯಲ್ಲ, ಅಲ್ಲೇ ಆ ಕವರಲ್ಲೇ ತಂದಿದ್ದು. ಪೂರ್ತಿ 3 ನಾಯಿ 3 ಕಡೆನೂ ಸುತ್ತಾಕೊಂಡಿದೆ. ಅದನ್ನೇ ನೋಡಿಕೊಂಡು ನಾನು ನನ್ನ ತಮ್ಮ ಎಲ್ಲ ಸೆಕ್ಯೂರಿಟಿ ಮಾಡ್ತಿದ್ವಿ ನಿಂತ್ಕೊಂಡು. ಓಕೆ, ಸೊ ಬಾಡ್ ಬೇಯಕ್ಕೆ ಇನ್ನೂ ಟೈಮ್ ಬೇಕು ಗೈಸ್. ಬಾಡ್ ಬೇಯ್ದು ಜೊತೆಗೆ ಹಾಕಿದ್ಮೇಲೆ ನಿಮಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ.